ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಐ ಆಮ್ ದರ್ಶನ ಹೆಗ್ಡೆ ಹಿಯರ್. ಅಕೌಂಟೆನ್ಸಿನ ತುಂಬ ಈಸಿಯಾಗಿ ಫ್ರೀ ಆಫ್ ಕಾಸ್ಟಲ್ಲಿ ಕಲಿಯೋದಕ್ಕೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾನು ಸೆಕೆಂಡ್ PU ಅಕೌಂಟೆನ್ಸಿಯ ಇನ್ನೊಂದು ಇಂಪಾರ್ಟೆಂಟ್ 6 ಮಾರ್ಕ್ ಟಾಪಿಕ್ ಜೊತೆ ಬಂದಿದ್ದೀನಿ. ಅದು ಕ್ಯಾಲ್ಕುಲೇಷನ್ ಆಫ್ NPSR ಮತ್ತು GR ಆನ್ ರಿಟೈರ್ಮೆಂಟ್ ಆರ್ ಡೆತ್ ಆಫ್ ಪಾರ್ಟ್ನರ್. ಗೇನ್ ರೇಷಿಯೋ ಮತ್ತು NPSR ಮೇಲೆ 6 ಮಾರ್ಕಿನ ಪ್ರಾಬ್ಲಮ್ಗಳು ಎಕ್ಸಾಮಲ್ಲಿ ಬರುತ್ತವೆ. ನೀವು ಆ್ಯನ್ಯುವಲ್ ಎಕ್ಸಾಮ್ನ ಓಲ್ಡ್ ಕ್ವಶನ್ ಪೇಪರನ್ನು ನೋಡಿದರೆ ಅದರಲ್ಲಿ ಮೋಸ್ಟ್ ಆಫ್ ದಿ ಕ್ವಶನ್ ಪೇಪರಲ್ಲಿ ಗೇನ್ ರೇಷಿಯೋ ಮೇಲೆ ಕ್ವಶನ್ಗಳು ಬಂದಿರುತ್ತೆ. ಆ್ಯಂಡ್ ಇದು ಕ್ಯಾಲ್ಕುಲೇಷನ್ ಕೂಡ ತುಂಬಾ ಈಸಿ. ಅಡ್ಮಿಷನಲ್ಲಿ ಬರುವಂಥ ಸ್ಯಾಕ್ರಿಫೈಸ್ ರೇಷಿಯೋ ಮತ್ತು NPSRಗಿಂತ ತುಂಬ ಈಸಿಯಾಗಿ ಇದನ್ನು ಸಾಲ್ವ್ ಮಾಡ್ಬೋದು. ಯಾಕಂದರೆ ಕೇಸಸ್ಗಳು ಬಹಳಷ್ಟು ಇರೋದಿಲ್ಲ, 1-2 ಕೇಸಸ್ಗಳಿರುತ್ತೆ ಅಷ್ಟೇ. ಎಸ್ಪೆಷಲಿ 6 ಮಾರ್ಕಿಗೆ ಕೇಳೋದು ಒಂದು ಕೇಸನ್ನು ಮಾತ್ರ. ಅದಕ್ಕೋಸ್ಕರ ಇದು ತುಂಬ ಈಸಿ ಆಗುತ್ತೆ. ಆ್ಯಂಡ್ ಅಡ್ಮಿಷನಲ್ಲಿ ಬರುವಂಥ NPSR ಹಾಗೆ ಸ್ಯಾಕ್ರಿಫೈಸ್ ರೇಷಿಯೋ ಮೇಲೆ ಕೂಡ ಆಲ್ರೆಡಿ ನಮ್ಮ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ. ಈ ಸೀರೀಸ್ನ ಹಿಂದಿನ ಪಾರ್ಟ್ಗಳನ್ನು ನೀವು ಚೆಕ್ ಮಾಡಿದರೆ ನಿಮಗೆ ಆ ವಿಡಿಯೋ ಲಿಂಕ್ ಸಿಗುತ್ತೆ. ಹಾಗೆಯೇ ಸೆಕೆಂಡ್ PUCಯ ಹೋಲ್ ಸಿಲೆಬಸ್ ಮೇಲೆ ಆಲ್ರೆಡಿ ನಮ್ಮ ಚಾನಲಲ್ಲಿ ವಿಡಿಯೋಸ್ಗಳು ಅವೈಲೇಬಲ್ ಇದೆ. ಚಾಪ್ಟರ್ ವೈಸ್ ಪ್ಲೇಲಿಸ್ಟ್ ಕೂಡ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅದನ್ನು ನೋಡಿ ಇನ್ನೂ ಈಸಿಯಾಗಿ ಅಕೌಂಟೆನ್ಸಿನ ಕಲಿಬಹುದು ಅಂತ ಹೇಳ್ತಾ ಇವತ್ತಿನ ಸೆಷನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕ್ಯಾಲ್ಕುಲೇಷನ್ ಪಾರ್ಟಿಗೆ ಹೋಗೋದಕ್ಕೂ ಮೊದಲು NPSR ಮತ್ತು ಗೇನ್ ರೇಷಿಯೋಗಳ ಮೀನಿಂಗನ್ನು ನೋಡೋಣ. ಇದನ್ನು ನಾನು ಹಿಂದಿನ ಪಾರ್ಟಲ್ಲಿ ಥಿಯರಿಯನ್ನು ಹೇಳುವಾಗ ಹೇಳಿದ್ದೆ, ಬಟ್ ಸ್ಟಿಲ್ ಇಲ್ಲಿ ಇನ್ನೊಂದ್ಸಲ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ NPSR ಅಂದರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಇದನ್ನು ಎಕ್ಸ್ಪಾಂಡ್ ಮಾಡೋದಕ್ಕೆ ಕೂಡ ಕೇಳ್ತಾರೆ 1 ಮಾರ್ಕಲ್ಲಿ. ಆ್ಯಂಡ್ ಇಟ್ ಈಸ್ ದಿ ರೇಷಿಯೋ ಇನ್ ವಿಚ್ ರಿಮೈನಿಂಗ್ ಪಾರ್ಟ್ನರ್ಸ್ ಅಗ್ರೀಸ್ ಟು ಶೇರ್ ದಿ ಫ್ಯೂಚರ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಆಫ್ಟರ್ ರಿಟೈರ್ಮೆಂಟ್ ಆರ್ ರೀಕನ್ಸ್ಟಿಟ್ಯೂಷನ್. ಸೊ ನ್ಯೂ ಪಾರ್ಟ್ನರ್ಸ್ ಏನಿರ್ತಾರೆ ಅಥವಾ ರಿಮೈನಿಂಗ್ ಪಾರ್ಟ್ನರ್ಸ್ ಏನಿರ್ತಾರೆ ರಿಟೈರ್ಮೆಂಟ್ ಆದಮೇಲೆ, ಆ ಪಾರ್ಟ್ನರ್ಸು ಮುಂದೆ ಫ್ಯೂಚರ್ ಪ್ರಾಫಿಟನ್ನು ಯಾವ ರೀತಿಯಲ್ಲಿ ಶೇರ್ ಮಾಡಬೇಕು ಅನ್ಕೋತಾರೋ ಆ ರೇಷಿಯೋಗೆ ನಾವು NPSR ಅಂತ ಹೇಳ್ತೀವಿ. ಆ್ಯಂಡ್ ಇದನ್ನು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಫಾರ್ಮುಲಾ ನ್ಯೂ ಶೇರ್ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಪ್ಲಸ್ ಗೇನೆಡ್ ಶೇರ್ ಅಂತ ಹೇಳ್ತೀವಿ. ಸೊ ಇಲ್ಲೊಂದು ಎಕ್ಸಾಂಪಲನ್ನು ನಾನು ತಗೋತಾ ಇದ್ದೀನಿ. ನೋಡಿ, ABC ಅನ್ನುವಂಥ ಪಾರ್ಟ್ನರ್ 3:2:1 ಪ್ರಾಫಿಟನ್ನು ಹಂಚ್ಕೋತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಇದರ ಅರ್ಥ ಏನು? ಈಕ್ವಲ್ ಆದ 6 ಪಾರ್ಟ್ಗಳನ್ನು ಮಾಡಿದರೆ 3 + 2 + 1 6 ಆಗುತ್ತಲ್ವಾ. ಸೊ ಈಕ್ವಲ್ ಆದ 6 ಪಾರ್ಟ್ಗಳನ್ನು ಮಾಡಿದರೆ ಅದರಲ್ಲಿ 3 ಪಾರ್ಟ್ ಒಬ್ನಿಗೆ, 2 ಪಾರ್ಟ್ ಒಬ್ನಿಗೆ, 1 ಪಾರ್ಟ್ ಒಬ್ನಿಗೆ ಈ ರೀತಿಯಾಗಿ ಇಟ್ಕೋತಾ ಇದ್ರು. ಈಗ ಫಸ್ಟ್ ಪಾರ್ಟ್ನರ್ A ಅಂದರೆ 3/6 ಪಾರ್ಟ್ ಇರುವಂಥ ಪಾರ್ಟ್ನರ್ಶಿಪ್ ಇಂದ ರಿಟೈರ್ಮೆಂಟ್ ಆಗ್ತಾ ಇದ್ದಾನೆ. ಆ್ಯಂಡ್ ಇವನು ರಿಟೈರ್ ಆಗಿ ಹೋಗ್ತಾ ಇರೋದ್ರಿಂದ ಇವನಿಗೆ ಬರ್ತಿದ್ದ ಶೇರನ್ನು ಇವನು ಸರೆಂಡರ್ ಮಾಡಿ ಅಥವಾ ಇವರಿಗೆ ಕೊಟ್ಟು ಹೋಗ್ತಾನೆ ಅಲ್ವಾ, ಅಥವಾ ಇವರಿಗೆ ಅದು ಗೇನ್ ಆಗುತ್ತೆ, ಅಥವಾ ನಾವು ಅದಕ್ಕೆ ಅಕ್ವೈರ್ಡ್ ಅಂತ ಹೇಳ್ತೀವಿ. ಸೊ ದೇ ಅಕ್ವೈರ್ ಫ್ರಮ್ ರಿಟೈರಿಂಗ್ ಪಾರ್ಟ್ನರ್ ಅಲ್ವಾ. ಇದನ್ನು ಇವರು ಹೇಗೆ ಬೇಕಿದ್ರೂ ಅಕ್ವೈರ್ ಮಾಡ್ಕೋಬಹುದು. ಅವನಿಗೆ ಬಂದಂಥ ಶೇರಲ್ಲಿ 2 ಪಾರ್ಟ್ಗಳನ್ನು ಒಬ್ಬ ಪಾರ್ಟ್ನರಿಗೆ, ಮತ್ತೊಂದು ಪಾರ್ಟನ್ನು ಇನ್ನೊಬ್ಬ ಪಾರ್ಟ್ನರಿಗೆ ಕೊಟ್ಟು ಹೋಗ್ಬೋದು. Cಗೆ ಹಾಗೆ 1 ಪಾರ್ಟನ್ನು Bಗೆ ಕೊಟ್ಟು ಹೋಗ್ಬೋದು. ಸೊ ಬೇರೆ ಬೇರೆ ಥರದಲ್ಲಿ ಕೊಟ್ಟು ಹೋಗ್ಬೋದು ಅಲ್ವಾ. ಈ ರೀತಿ ಅವನು ಬಿಟ್ಕೊಟ್ಟ ಪಾರ್ಟ್ ಅಥವಾ ಇವರು ಅಕ್ವೈರ್ ಮಾಡ್ಕೊಂಡ ಪಾರ್ಟಿಗೆ ನಾವು ಗೇನೆಡ್ ಶೇರ್ ಅಂತ ಹೇಳ್ತೀವಿ. ಯಾವಾಗ ರಿಟೈರ್ಮೆಂಟ್ ಆಗುತ್ತೋ ಅವರ ನ್ಯೂ ಶೇರ್ ಏನಿದೆ ಅದು ಓಲ್ಡ್ ಶೇರ್ಗಿಂತ ಜಾಸ್ತಿ ಇರುತ್ತೆ. ಯಾಕಂದ್ರೆ ಬಿಟ್ಟು ಹೋಗ್ತಿರುವಂಥ ಪಾರ್ಟ್ನರ್ ಅವರಿಗೆ ಶೇರನ್ನು ಕೊಟ್ಟು ಹೋಗಿರ್ತಾನೆ. ಹಾಗಾಗಿನೇ ಇಲ್ಲಿ ನ್ಯೂ ಶೇರನ್ನು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಇರುವಂಥ ಫಾರ್ಮುಲಾ ಏನು? ಓಲ್ಡ್ ಶೇರ್ ಪ್ಲಸ್ ಗೇನೆಡ್ ಶೇರ್. ಗೇನೆಡ್ ಶೇರ್ ಹಿಯರ್ ಮೀನ್ಸ್ ರಿಟೈರಿಂಗ್ ಪಾರ್ಟ್ನರಿಂದ ಎಷ್ಟು ಪಾರ್ಟನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಗೇನೆಡ್ ಶೇರ್ ಅಂತ ಹೇಳ್ತೀವಿ. ಅದನ್ನು ಆ್ಯಡ್ ಮಾಡಿ ತಗೋತೀವಿ ಓಲ್ಡ್ ಶೇರ್ಗೆ. ಸೊ ಅವಾಗ ನಮಗೆ ನ್ಯೂ ಶೇರ್ ಸಿಗುತ್ತೆ. ಓಕೆನಾ? ಆ್ಯಂಡ್ ಇನ್ನೊಂದು ಪಾಯಿಂಟನ್ನು ನೀವು ಇಲ್ಲಿ ಗಮನಿಸಬೇಕು. ಓಲ್ಡ್ ರೇಷಿಯೋ ಒಂದನ್ನೇ ಪ್ರಾಬ್ಲಮಲ್ಲಿ ಕೊಟ್ಟಾಗ, ಇನ್ಫಾರ್ಮೇಷನಲ್ಲಿ ಕೊಟ್ಟಾಗ ನ್ಯೂ ರೇಷಿಯೋ ಈಸ್ ಈಕ್ವಲ್ ಟು ಗೇನ್ ರೇಷಿಯೋ ಈಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಆಗಿರುತ್ತೆ. ಓಕೆನಾ? ಅಂದರೆ ಈಗ ಸಪೋಸ್ 3:2:1 ರೇಷಿಯೋದಲ್ಲಿ ಪಾರ್ಟ್ನರ್ ಹಂಚ್ಕೋತಾ ಇದ್ರು. 3 ಪಾರ್ಟ್ ಬಂದಂಥ ಪಾರ್ಟ್ನರ್ ರಿಟೈರ್ಮೆಂಟ್ ಆಗಿದೆ ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸೊ ಇದೊಂದೇ ಇನ್ಫಾರ್ಮೇಷನ್ ಅನ್ನು ಅವರು ಕೊಟ್ಟಿದ್ದಾಗ ಈ ರಿಮೈನಿಂಗ್ ಪಾರ್ಟ್ನರ್ಸಿನ ಓಲ್ಡ್ ರೇಷಿಯೋ ಏನು ಉಳ್ಕೊಂಡಿದೆ 2:1 ಇದೇ ಅವರ ನ್ಯೂ ರೇಷಿಯೋನೂ ಆಗುತ್ತೆ, ಗೇನ್ ರೇಷಿಯೋನೂ ಆಗುತ್ತೆ. ಈ ಪಾಯಿಂಟ್ ನಿಮ್ಮ ಗಮನಕ್ಕಿರಲಿ. ಇದು 1 and 2 ಮಾರ್ಕ್ಸಲ್ಲಿ HOTS ಕ್ವಶನಲ್ಲಿ ಕೇಳ್ತಾರೆ. ಇನ್ನು ನೆಕ್ಸ್ಟ್, NPSR ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಇನ್ ಮೆನಿ ವೇಸ್ ಬೇಸ್ಡ್ ಆನ್ ದಿ ಇನ್ಫಾರ್ಮೇಷನ್ ಅವೈಲೇಬಿಲಿಟಿ. ಕೊಟ್ಟಿರೋ ಇನ್ಫಾರ್ಮೇಷನ್ ಬೇಸ್ ಮೇಲೆ ನಾವು ಬೇರೆ ಬೇರೆ ರೀತಿಯಾಗಿ NPSR ಅನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಇಲ್ಲಿ ಮೇನ್ ಆಗಿ 2 ಕೇಸ್ಗಳು ಬರುತ್ತೆ. ಒಂದು ಗೇನೆಡ್ ಶೇರ್ ಕೊಟ್ಟಾಗ, ಮತ್ತೊಂದು ಗೇನ್ ರೇಷಿಯೋ ಕೊಟ್ಟಾಗ. ಆ್ಯಂಡ್ 6 ಮಾರ್ಕಿಗೆ ಇದರಲ್ಲಿ ಕೇಸ್ 2 ಅನ್ನು ಮಾತ್ರ ಕೇಳೋದ್ರಿಂದ ಇದ್ರ ಮೇಲೆ ನಾವು ಜಾಸ್ತಿ ಫೋಕಸನ್ನು ಮಾಡ್ತೀವಿ. ಕ್ವಶನ್ ಬ್ಯಾಂಕ್ನ ಎಲ್ಲ ಕ್ವಶನ್ಗಳು ಕೂಡ ಸೆಕೆಂಡ್ ಕೇಸ್ ಮೇಲೆ ಇದೆ, ಅಂದರೆ ಗೇನ್ ರೇಷಿಯೋ ಕೊಟ್ಟಾಗ. ಗೇನೆಡ್ ಶೇರಿಗೆ ಗೇನ್ ರೇಷಿಯೋಗೆ ಇರುವಂಥ ಡಿಫ್ರೆನ್ಸನ್ನು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗಲೇ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ನಾವು ಗೇನ್ ರೇಷಿಯೋಗೆ ಬರ್ತೀವಿ. ಗೇನ್ ರೇಷಿಯೋ ಮೀನಿಂಗ್ ನೋಡೋದಿದ್ರೆ, ಇಟ್ ಈಸ್ ದ ರೇಷಿಯೋ ಇನ್ ವಿಚ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಅಕ್ವೈರ್ಸ್ ದಿ ಶೇರ್ ಫ್ರಮ್ ರಿಟೈರಿಂಗ್ ಆರ್ ಡಿಸೀಸ್ಡ್ ಪಾರ್ಟ್ನರ್. ಸೊ ಆಗಲೇ ಹೇಳಿದಲ್ವಾ, ಈ ರಿಟೈರಿಂಗ್ ಪಾರ್ಟ್ನರಿಂದ ಯಾವ ರೀತಿಯಾಗಿ ಅವರು ಅಕ್ವೈರ್ ಮಾಡ್ಕೋತಾ ಇದ್ದಾರೆ ರಿಮೈನಿಂಗ್ ಪಾರ್ಟ್ನರ್ಸ್ ಅವನ ಶೇರನ್ನು, ಆ ರೇಷಿಯೋನೇ ನಾವು ಗೇನ್ ರೇಷಿಯೋ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಬಿಟ್ಟು ಹೋಗ್ತಿರುವಂಥ ಪಾರ್ಟ್ನರ್ Bಗೆ 2 ಪಾರ್ಟನ್ನು ಕೊಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋಣ, Cಗೆ 1 ಪಾರ್ಟನ್ನು ಬಿಟ್ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಅಥವಾ ಇದನ್ನು ಇನ್ನೊಂದು ರೀತಿ ಹೇಳಬೇಕಂದ್ರೆ, B 2 ಪಾರ್ಟ್ ಅಕ್ವೈರ್ ಮಾಡ್ಕೊಂಡಿದ್ದಾನೆ, C ಅನ್ನೋನು 1 ಪಾರ್ಟ್ ಅಕ್ವೈರ್ ಮಾಡ್ಕೊಂಡಿದ್ದಾನೆ ಅಂದ್ಕೊಂಡ್ರೆ ಅವಾಗ ಅವರ ರೇಷಿಯೋ, ಗೇನ್ ರೇಷಿಯೋ ಏನಾಯಿತು 2:1 ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇವನು ಬಿಟ್ಟು ಹೋಗ್ತಿರೋವಂಥ ಶೇರಲ್ಲಿ ಇವರು ಯಾವ ರೀತಿ ಅಕ್ವೈರ್ ಮಾಡ್ಕೊಂಡಿದ್ದಾರೆ ರಿಮೈನಿಂಗ್ ಪಾರ್ಟ್ನರ್ಸ್, ಅದನ್ನೇ ನಾವು ಗೇನ್ ರೇಷಿಯೋ ಅಂತ ಕರೆಯೋದು. ಆ್ಯಂಡ್ ಗೇನಿಂಗ್ ಶೇರಿಗೆ ಫಾರ್ಮುಲಾ ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಸೊ ಇದು ಓಲ್ಡ್ ಶೇರ್ ಆಗಿತ್ತು. ಈಗ
ಉಳ್ಕೊಂಡಿರೋರು ಇವ್ರು ಇಬ್ರು ಅಲ್ವಾ. ಸೊ 2 ಶೇರ್ ಇರೋರು 1 ಶೇರ್ ಇರೋರು ಉಳ್ಕೊಂಡಿದ್ದಾರೆ. ಅಂಡ್ ನಮಗೆ ನ್ಯೂ ರೇಷಿಯೋ ಕೊಟ್ಟಿದ್ದಾರೆ 4:2 ಅಂತ ಹೇಳಿ. ಅಂದ್ರೆ ಬಿ 2 ಪಾರ್ಟ್ ಇತ್ತಲ್ಲ ಮೊದಲು, ಈಗ ಅವನಿಗೆ 4 ಪಾರ್ಟ್ ಸಿಗ್ತಾ ಇದೆ. ಹಾಗೆ ಸಿ 1 ಪಾರ್ಟ್ ಇತ್ತಲ್ಲ, ಈಗ ಅವನಿಗೆ 2 ಪಾರ್ಟ್ ಸಿಗ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಈಗ ಈ ರಿಟೈರಿಂಗ್ ಪಾರ್ಟ್ನರ್ ಇಂದ ಇವರು ಹೇಗೆ ಅಕ್ವೈರ್ ಮಾಡ್ಕೊಂಡು ಹಾಗಾಯ್ತು ಶೇರ್ ಅನ್ನ ಅಂತ ನೋಡೋದಿದ್ರೆ ನಾವು ಏನ್ ಮಾಡ್ತೀವಿ, ಇದು ಓಲ್ಡ್ ಶೇರ್, ನ್ಯೂ ಶೇರ್ ಜಾಸ್ತಿ ಇರತ್ತಲ್ವಾ, ಅದರಲ್ಲಿ ಓಲ್ಡ್ ಶೇರ್ ಅನ್ನ ಲೆಸ್ ಮಾಡ್ತೀವಿ. ಅವಾಗ ನಮಗೆ ಇವರಿಗೆ ಎಷ್ಟು ಶೇರ್ ಗೇನ್ ಆಗ್ತಾ ಇದೆ ಅನ್ನೋದು ಸಿಗುತ್ತೆ. ರಿಟೈರಿಂಗ್ ಪಾರ್ಟ್ನರ್ ಇಂದ ಬಿ ಅನ್ನೋನು 2 ಪಾರ್ಟ್ ಅನ್ನ ಅಕ್ವೈರ್ ಮಾಡ್ಕೊಂಡಿದ್ದಾನೆ ಅಂತ ಅರ್ಥ ಆಯ್ತು. ಹಾಗೇನೆ ಈ ಸಿ ಅನ್ನೋನು ನೋಡಿ, ಸಿ ಅನ್ನೋನು ನ್ಯೂ ಶೇರ್ ಇಷ್ಟಿತ್ತು, ಅದರಲ್ಲಿ ಈಗ ಓಲ್ಡ್ ಶೇರ್ ಅನ್ನ ಲೆಸ್ ಮಾಡಿದ್ವಿ, 1 ಪಾರ್ಟ್ ಉಳ್ಕೊಂತು. ಸೊ ಇದರಲ್ಲಿ ಬರುವಂತ 2 ಪಾರ್ಟ್ ಅನ್ನ ಬಿ ಅಕ್ವೈರ್ ಮಾಡಿದ್ರೆ 1 ಪಾರ್ಟ್ ಅನ್ನ ಸಿ ಅನ್ನೋನು ಅಕ್ವೈರ್ ಮಾಡಿದ್ದಾನೆ ಅಂತ ಅರ್ಥ. ಹಾಗಾಗಿ ಅವರ ಗೇನ್ ರೇಷಿಯೋ ಏನಾಗುತ್ತೆ ಇಲ್ಲಿ 2:1 ಆಗುತ್ತೆ. ಸೊ ಇದೇ ಕಾನ್ಸೆಪ್ಟ್ ಅನ್ನ ನಾವು ಕ್ಲಿಯರ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಅರ್ಥ ಮಾಡ್ಕೋತಾ ಹೋಗ್ತೀವಿ. ಅಂಡ್ ಇನ್ನೊಂದು ಗೇನ್ ರೇಷಿಯೋದಲ್ಲಿ ಒಂದೇ ಕೇಸನ್ನು ನಿಮಗೆ ಕೇಳೋದು, ಅಂದ್ರೆ ಇದೊಂದೇ ಫಾರ್ಮುಲಾ ಹಾಕಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಇದ್ರ ಮೇಲೆ ಕ್ವಶನ್ ಬ್ಯಾಂಕ್ ಪ್ರಾಬ್ಲಮ್ಗಳನ್ನ 1 by 1 ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲಿಗೆ ನಾನು ಇಲ್ಲಿ NPSR ಅನ್ನ ತಗೊಂಡಿದ್ದೀನಿ. ಸೊ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಅಲ್ಲಿ ಇರುವಂತಹ ಫಸ್ಟ್ ಪ್ರಾಬ್ಲಮ್ ಅನ್ನು ತಗೊಂಡಿದ್ದೀನಿ. NPSR ಕ್ಯಾಲ್ಕುಲೇಷನ್ ಮೇಲೆ ಇರುವಂತಹ ಫಸ್ಟ್ ಪ್ರಾಬ್ಲಮ್. ಇಲ್ಲಿ ಕೊಟ್ಟಿರೋದೇನು ನೋಡಿ, ರಾಜು, ರವಿ ಅಂಡ್ ರೂಪಾ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ 3/8, 1/2 ಅಂಡ್ 1/8 ಅಂತ ಹೇಳಿದ್ದಾರೆ. ಅಂದ್ರೆ ಇದು ಓಲ್ಡ್ ರೇಷಿಯೋ. ಈ ಮೊದಲು ಅವರು ಶೇರ್ ಮಾಡ್ಕೋತಿದ್ದಂತ ರೇಷಿಯೋ. ರಾಜು ರಿಟೈರ್ ಆಗ್ತಾ ಇದ್ದಾನೆ. ರಾಜು ಹಿಯರ್ ಮೀನ್ಸ್ ಫಸ್ಟ್ ಪಾರ್ಟ್ನರ್, ಅಂದ್ರೆ 3/8 ಶೇರ್ ಇರುವಂತ ಪಾರ್ಟ್ನರ್ ರಿಟೈರ್ ಆಗಿದ್ದಾನೆ. and surrenders 2/3 of his share in favor of Ravi and remaining share in favor of ರೂಪಾ ಅಂತ ಹೇಳ್ತಾ ಇದ್ದಾರೆ. ರಾಜುಗೆ 3 ಪಾರ್ಟ್ಸ್ ಬರ್ತಿತ್ತಲ್ಲ, ಟೋಟಲ್ 8 ಪಾರ್ಟ್ ಮಾಡಿದಾಗ ಒಂದು ಪ್ರಾಫಿಟ್ ಅನ್ನ ಅವನಿಗೆ 3 ಪಾರ್ಟ್ ಬರ್ತಾ ಇತ್ತು. ಆ 3 ಪಾರ್ಟ್ ಅಲ್ಲಿ 2/3 ಅಂದ್ರೆ ಇದೇ ಪಾರ್ಟ್ ಅಲ್ಲಿ 2/3 ನ ಅವನು ಒಬ್ಬರಿಗೆ ಬಿಟ್ಕೊಡ್ತಾ ಇದ್ದಾನೆ, ರಿಮೈನಿಂಗ್ ಪಾರ್ಟ್ ಅನ್ನ ಇನ್ನೊಬ್ಬರಿಗೆ ಬಿಟ್ಕೊಡ್ತಾ ಇದ್ದಾನೆ. ರಿಮೈನಿಂಗ್ ಪಾರ್ಟ್ ಹಿಯರ್ ಮೀನ್ಸ್ 1 ಪಾರ್ಟ್ ಅಲ್ವಾ, 1/3 ಆಯ್ತು. ಈ ತರ ಕೊಟ್ಟಾಗ ಇದು ಕೂಡ ಗೇನ್ ರೇಷಿಯೋನೇ ಆಗುತ್ತೆ. ಅವನು ಸರೆಂಡರ್ ಮಾಡ್ತಾ ಇದ್ದಾನೆ ಅಂದ್ರೆ ಅರ್ಥ ಏನು, ಅವನು ಬಿಟ್ಕೊಟ್ಟಿದ್ದಾನೆ. ಇವನು ಬಿಟ್ಕೊಟ್ರೆ ಯಾರು ತಗೋತಾರೆ ಅದನ್ನ, ರಿಮೈನಿಂಗ್ ಪಾರ್ಟ್ನರ್ಸ್ ಅಲ್ವಾ. ಸೊ ರಿಮೈನಿಂಗ್ ಪಾರ್ಟ್ನರ್ಸ್ ಅದನ್ನ ತಗೊಂಡಿದ್ದಾರೆ. ಅಂಡ್ ಯಾವ ರೇಷಿಯೋದಲ್ಲಿ ತಗೊಂಡಿದ್ದಾರೆ, 2:1 ಅಲ್ಲಿ ತಗೊಂಡಿದ್ದಾರೆ ಅಲ್ವಾ. ಇದನ್ನ ನಾವೀಗ ಶೇರಿಗೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಮೊದಲು ಗಿವನ್ ಇನ್ಫಾರ್ಮೇಶನ್ ಬರ್ಕೊಳ್ಳೋಣ. ಓಲ್ಡ್ ರೇಷಿಯೋ ಇದ್ದ ಹಾಗೇನೆ ಬರ್ಕೋತೀವಿ. ಸೊ ಇದನ್ನ ರೇಷಿಯೋಗೆ ಕನ್ವರ್ಟ್ ಮಾಡಿದ್ರೆ 3:1:1 ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ಡಿನಾಮಿನೇಟರ್ ಸೇಮ್ ಇಲ್ಲ. ಡಿನಾಮಿನೇಟರ್ ಈಕ್ವಲ್ ಇದ್ರೆ ಮಾತ್ರ ಕೆಳಗಡೆದನ್ನ ತೆಗೆದು ಮೇಲ್ಗಡೆದನ್ನ ಹಾಗೆ ಇಡ್ಬೋದು. ಬಟ್ ಇಲ್ಲಿ ಡಿನಾಮಿನೇಟರ್ ಡಿಫ್ರೆಂಟ್ ಇರೋದ್ರಿಂದ ಅದನ್ನ ಕನ್ವರ್ಟ್ ಮಾಡ್ಕೋಬೇಕು. ಈ 1/2 ನ ಡಿನಾಮಿನೇಟರ್ ಅಲ್ಲಿ 8 ಬರೋ ಹಾಗೆ ಕನ್ವರ್ಟ್ ಮಾಡಿದ್ರೆ 4 ಇಂದ ಮಲ್ಟಿಪ್ಲೈ ಮಾಡ್ಬೇಕಲ್ವಾ. ಸೊ 2 4s 8 ಆಗುತ್ತೆ, 2 4 8. ಹಾಗಾಗಿ 4 ರಿಂದ ಮಲ್ಟಿಪ್ಲೈ ಮಾಡ್ತೀವಿ 2 ನಂಬರ್ಗೆ. 1 4s 4, 2 4s 8 ಆಗುತ್ತೆ, 4/8 ಆಗುತ್ತೆ. ಸೊ ಹಾಗೆ ಮಾಡಿದಾಗ ಎಲ್ಲ ಕಡೆ 8 ಬರುತ್ತೆ ನೋಡಿ. ಅದಕ್ಕೋಸ್ಕರ ಮೇಲೆ ಉಳ್ಕೊಳ್ಳುವಂತ 3:4:1 ಅನ್ನೋದು ರೇಷಿಯೋ ಆಗುತ್ತೆ. ಈ ಥರ ನಾವೇನು ಕನ್ವರ್ಟ್ ಮಾಡಿ ಬರ್ಕೋಬೇಕಂತ ಇಲ್ಲ, ಹೀಗೇನೆ ಇಟ್ಕೊಂಡು ಕೂಡ ಕ್ಯಾಲ್ಕುಲೇಷನ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ನಾವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕಾಗಿರೋದು ಅಂದರೆ, ಯಾರು ರಿಟೈರ್ ಆಗಿದ್ದಾರೆ ಅವರ ಶೇರ್ ಎಷ್ಟು ಅನ್ನೋದನ್ನು ಮಾರ್ಕ್ ಮಾಡ್ಕೋತೀವಿ. ಸೊ ಇಲ್ಲಿ ರಿಟೈರ್ ಆಗಿರೋದು ರಾಜು, ಹಾಗಾಗಿ ರಾಜು ಅನ್ನೋನು ಫಸ್ಟ್ ಪಾರ್ಟ್ನರ್ ಆಗಿರೋದ್ರಿಂದ ಅವನ ಶೇರಿಗೆ ಮಾರ್ಕ್ ಮಾಡ್ಕೋತೀವಿ, ರೌಂಡ್ ಅಪ್ ಮಾಡ್ಕೋತೀವಿ. ನೆಕ್ಸ್ಟ್ ಬರ್ತೀವಿ, ಇನ್ನೊಂದು ಇನ್ಫಾರ್ಮೇಷನ್ ಕೊಟ್ಟಿರೋದು ಶೇರ್ ಅಕ್ವೈರ್ಡ್ ಅಲ್ವಾ. ಅಂದರೆ ಇವನು ಸರೆಂಡರ್ ಮಾಡ್ಕೊಂಡಿದ್ದಾನೆ ಅಂತ ಕೊಟ್ಟಿದ್ದಾರೆ. ಇದರ ಅರ್ಥ ಏನು, ರವಿ ಮತ್ತು ರೂಪಾ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂತ. ಅದನ್ನೇ ನಾನಿಲ್ಲಿ ಬರೆದಿದ್ದೀನಿ. ಶೇರ್ ಅಕ್ವೈರ್ಡ್ ಬೈ ರವಿ 2/3 ಆಫ್ ರಾಜುಸ್ ಶೇರ್. ಆ್ಯಂಡ್ ರೂಪಾ ಅಕ್ವೈರ್ ಮಾಡ್ಕೋತಾ ಇರೋದು ರಿಮೈನಿಂಗ್ ಪಾರ್ಟ್ ಅಂತ ಹೇಳಿದ್ದಾರೆ. ರಿಮೈನಿಂಗ್ ಪಾರ್ಟ್ ಅಂದರೆ ಆಗಲೇ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ ಅಲ್ವಾ, 1/3. ಅಥವಾ ನಾವು ಅದನ್ನ ಮ್ಯಾಥಮೆಟಿಕಲಿ ಮಾಡಬೇಕು ಅಂದರೆ ಈ ಥರ ಆಗುತ್ತೆ, 1 - 2/3 ಆಗುತ್ತೆ, 1/3 ಉಳ್ಕೊಳ್ಳುತ್ತೆ. ಓಕೆನಾ. ಅಂದರೆ ರಾಜುಗೇನು ಶೇರ್ ಸಿಗ್ತಾ ಇತ್ತು 3/8, ಇದರಲ್ಲಿ 2/3 ಒಬ್ನಿಗೆ ಕೊಡ್ತಾನೆ, 1/3 ಒಬ್ನಿಗೆ ಕೊಡ್ತಾನೆ. ಈ 2:1 ಅನ್ನೋದು ಅವರ ರೇಷಿಯೋ ಆಯಿತು, ಗೇನ್ ರೇಷಿಯೋ. ಹಾಗಾಗಿನೇ ಇದಕ್ಕೆ ನಾನು ಗೇನ್ ರೇಷಿಯೋ ಅಂತ ಬರ್ದಿದ್ದೀನಿ. ಬಟ್ ಹೀಗೆ ರೇಷಿಯೋದಲ್ಲಿ ಇರೋದನ್ನ ನಾವು ಶೇರಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಶೇರ್ ಅಂದರೆ ಸಿಂಪಲ್. ಇಲ್ಲಿ 2/3 1/3 ಅನ್ನೋದು ಅವನಿಗೆ ಬಂದಂಥ ಶೇರಿನ ಪಾರ್ಟ್ಗಳು ಅಲ್ವಾ. ಆದರೆ ನಾವು ಇದನ್ನ ಶೇರಿಗೆ ಕನ್ವರ್ಟ್ ಮಾಡಿದಾಗ ನಮ್ಗೇನು ಸಿಗುತ್ತೆ, 2/3 ಆಫ್ ಹಿಸ್ ಶೇರ್ ಅಂದರೆ ಟೋಟಲ್ ಪ್ರಾಫಿಟಲ್ಲಿ ಎಷ್ಟಾಗುತ್ತೆ ಅನ್ನೋದು ನಮಗೆ ಸಿಗುತ್ತೆ. ಸೊ ಇದಕ್ಕೆ ಕನ್ವರ್ಟ್ ಮಾಡಿಕೊಂಡ್ರೆ ಮಾತ್ರ ನಮಗೆ ನ್ಯೂ ಶೇರನ್ನು ಕ್ಯಾಲ್ಕುಲೇಷನ್ ಮಾಡೋದಕ್ಕಾಗೋದು. ಹಾಗಾಗಿ ಮೊದಲು ಶೇರ್ ಗೇನ್ಡನ್ನು ಅಥವಾ ಗೇನೆಡ್ ಶೇರಿಗೆ ಅದನ್ನು ಕನ್ವರ್ಟ್ ಮಾಡ್ಕೋತೀವಿ. ಸೊ ಅದಕ್ಕೆ ಫಾರ್ಮುಲಾ ಏನು, ಗೇನ್ ರೇಷಿಯೋ ಇಂಟು ರಿಟೈರಿಂಗ್ ಪಾರ್ಟ್ನರ್ ಶೇರ್. ಶೇರ್ ಗೇನ್ಡ್ ಬೈ ರವಿ ನೋಡ್ತೀವಿ ಮೊದಲು. ಗೇನ್ ರೇಷಿಯೋ ಒಂದು 2/3 ಇತ್ತು, ಹಾಗೆ ರಿಟೈರಿಂಗ್ ಪಾರ್ಟ್ನರ್ ಶೇರ್ 3/8 ಇದೆ. ಅದನ್ನ ಮಲ್ಟಿಪ್ಲೈ ಮಾಡಿದ್ವಿ. ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಸಿಂಪಲ್ ಆಗಿ ಮಾಡ್ಬೋದು. ಡಿನೋಮಿನೇಟರ್ ಇಂಟು ಡಿನೋಮಿನೇಟರ್, ನ್ಯೂಮರೇಟರ್ ಇಂಟು ನ್ಯೂಮರೇಟರ್. ಸೊ 3 × 2 6, 3 × 8 24 ಬಂತು, 6/24 ಆಯಿತು. ಹಾಗೆಯೇ ಶೇರ್ ಗೇನ್ಡ್ ಬೈ ರೂಪಾ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅವಳು 1/3 ಅಕ್ವೈರ್ ಮಾಡ್ಕೊಂಡಿದ್ಲು ಅಥವಾ ಗೇನ್ ಮಾಡ್ಕೊಂಡಿದ್ಲು. ಹಾಗೆಯೇ ರಿಟೈರಿಂಗ್ ಪಾರ್ಟ್ನರ್ ಶೇರ್ 3/8 ಇತ್ತು, ಅದನ್ನು ಮಲ್ಟಿಪ್ಲೈ ಮಾಡ್ತೀವಿ. ಸೊ 3/24 ಬಂತು. ಈಗ ನ್ಯೂ ಶೇರನ್ನು ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ನ್ಯೂ ಶೇರ್ ಈಸ್ ಈಕ್ವಲ್ ಟು ಓಲ್ಡ್ ಶೇರ್ ಪ್ಲಸ್ ಗೇನ್ಡ್ ಶೇರ್. ಸೊ ನ್ಯೂ ಶೇರ್ ಆಫ್ ರವಿ 1/2 ಓಲ್ಡ್ ಶೇರ್ ಇದೆ ನೋಡಿ. ಇಲ್ಲಿ ಹೇಗೆ ಬರ್ಕೊಂಡಿದ್ವೋ ಹಾಗೆ ತಗೋತೀವಿ. ಸೊ 1/2 ಇದೆ, ಇವಳದು ರೂಪಾದು 1/8 ಇದೆ. ಆ್ಯಂಡ್ ಗೇನ್ಡ್ ಶೇರ್ ನಮ್ಗೆ ಇಲ್ಲಿ ಸಿಕ್ಕಿದೆ 1/2 ಪ್ಲಸ್ 6/24, ಹಾಗೆ 1/8 ಪ್ಲಸ್ 3/24 ಮಾಡಿದ್ವಿ.
ಇದನ್ನು ನಾನು ಕ್ಯಾಲ್ಕುಲೇಷನನ್ನು ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ ಸ್ಯಾಕ್ರಿಫೈಸ್ ರೇಷಿಯೋ ಹೇಳುವಾಗ. ನಿಮಗೆ ಗೊತ್ತಿಲ್ಲ ಅಂತಂದರೆ ಇದಕ್ಕೋಸ್ಕರನೇ ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಫ್ರಾಕ್ಷನ್ಸನ್ನು ಮಲ್ಟಿಪ್ಲಿಕೇಶನ್ ಮಾಡೋದು, ಪ್ಲಸ್ ಮಾಡೋದು, ಮೈನಸ್ ಮಾಡೋದು ಹೇಗೆ ಅನ್ನೋದನ್ನು ಡೀಟೇಲ್ ಆಗಿ ಅದರಲ್ಲಿ ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ ನಿಮಗೆ ಇಲ್ಲಿ ಐ ಬಟನಲ್ಲಿ ಕೊಟ್ಟಿದ್ದೀನಿ, ಅದೇ ರೀತಿ ಡಿಸ್ಕ್ರಿಪ್ಷನಲ್ಲಿ ಕೂಡ ನಿಮಗೆ ಅದರ ಲಿಂಕ್ ಸಿಗುತ್ತೆ. ಯಾರಿಗೆಲ್ಲ ಅದು ಗೊತ್ತಿಲ್ವೋ ಅವರು ಅದನ್ನು ನೋಡಿ ತಿಳ್ಕೊಬೋದು. ಸೊ ರವಿ ಕ್ಯಾಲ್ಕುಲೇಷನ್ ಮಾಡಿದಾಗ 1/2 + 6/24 ಮಾಡ್ತೀವಿ. ಇಲ್ಲಿ ನಾನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡನ್ನು ತಗೋತಾ ಇದ್ದೀನಿ. 24 × 2 ಮಾಡ್ತೀವಿ, 48 ಬಂತು. ಈಗ 1 + 6 ಅಂತ ಹಾಗೆ ಬರೆಯೋ ಬದಲು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಬರಿತೀವಿ. ಇದನ್ನು ಫಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು ಮೇಲ್ಗಡೆ ನಂಬರನ್ನು. ಸೊ 1 × 24 24, 6 × 2 12 ಬಂತು. ಇದೆರಡನ್ನು ಆ್ಯಡ್ ಮಾಡಿದಾಗ 36/48 ಬರ್ತಾ ಇದೆ. ಹಾಗೆ ನೆಕ್ಸ್ಟು ರೂಪಾಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇಲ್ಲಿ ನಾನು LCM ಮೆಥಡನ್ನು ತೊಗೊಂಡಿದ್ದೀನಿ. ಎರಡೂ ಮೆಥಡಲ್ಲಿ ನೀವು ಯಾವ ಮೆಥಡ್ ಈಸಿ ಆಗುತ್ತೋ ಅದನ್ನು ಮಾಡ್ಬೋದು. ಡಿನಾಮಿನೇಟರ್ನ ಎರಡು ನಂಬರ್ನ ಟೇಬಲಲ್ಲಿ ಯಾವ ನಂಬರ್ ಕಾಮನ್ ಆಗಿ ಬರುತ್ತೋ ಅದನ್ನು ನಾವು LCM ಅಂತ ಹೇಳ್ತೀವಿ. ಸೊ 8 × 3 = 24, 24 × 1 = 24, ಅಥವಾ 8 × 3 = 24, 24 × 1 = 24. ಹಾಗಾಗಿ 24 ಎರಡು ಟೇಬಲ್ಸಲ್ಲಿ ಇದೆ. ಸೊ 24 ಅಂತ ತೊಗೊಂಡ್ವಿ. ಅದಾದ ನಂತರ ಕೆಳಗಡೆ ನಂಬರಿಂದ ಎಷ್ಟಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 24 ಬರುತ್ತೆ ಅಂತ ನೋಡ್ತೀವಿ. 8ಕ್ಕೆ 3ರಿಂದ ಮಲ್ಟಿಪ್ಲೈ ಮಾಡಿದರೆ 24 ಸಿಗುತ್ತೆ. ಸೊ ಮೇಲ್ಗಡೆ ನಂಬರ್ಗೂ ಸೇಮ್ ನಂಬರಿಂದ ಮಲ್ಟಿಪ್ಲೈ ಮಾಡ್ತೀವಿ. 1 × 3 3 ಬಂತು. 24 × 1 = 24, ಸೊ 3 × 1 = 3. ಹಾಗೆ 3 + 3 6 ಬಂತು, 6/24 ಸಿಗ್ತಾ ಇದೆ. ಈಗ ಇದನ್ನು ರೇಷಿಯೋಗೆ ಕನ್ವರ್ಟ್ ಮಾಡ್ತೀವಿ. ಸೊ NPSR ಆಫ್ ರವಿ ಇಷ್ಟು ರೂಪ ಈಸ್ ಈಕ್ವಲ್ ಟು 36/48 ಇಷ್ಟು 6/24 ಬಂತು. ಇಲ್ಲಿ ಎರಡು ನಂಬರ್ ಚೇಂಜ್ ಇದೆ ನೋಡಿ, 48 24 ಇದೆ. ಹಾಗಾಗಿ ಎರಡು ಒಂದೇ ಥರ ಬರೋ ಹಾಗೆ ಕನ್ವರ್ಟ್ ಮಾಡ್ಕೋತೀವಿ. ಸೊ ಐದರ್ ಇದನ್ನು 24 ಮಾಡ್ಕೋತೀವಿ, ಇಲ್ಲ ಇದನ್ನು 48 ಮಾಡ್ಕೋತೀವಿ. ಇಲ್ಲಿ ಇದನ್ನು 24 ಮಾಡೋದು ಈಸಿ ಇದೆ. ಎರಡು ನಂಬರ್ಗಳಿಗೆ 2 ಇಂದ ಡಿವೈಡ್ ಮಾಡಿದರೆ 24 ಸಿಕ್ಬಿಡುತ್ತೆ. ಹಾಗಾಗಿ ನಾನು ಅದೇ ರೀತಿ ಮಾಡ್ಕೊಂಡಿದ್ದೀನಿ. 18/24 ಬಂತು. ಈಗ 24 ಎರಡು ಕಡೆ ಬಂದಿರೋದ್ರಿಂದ ಡಿನಾಮಿನೇಟರಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಮೇಲ್ಗಡೆ ನಂಬರನ್ನು ಹಾಗೆ ಇಡ್ತೀವಿ. 18:6. ಆರ್ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಿದರೆ 6 × 1 = 6, 3 × 3:1 ಸಿಂಪಲ್. ಹಾಗೆಯೇ ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗ್ತೀವಿ. 7th ಪ್ರಾಬ್ಲಮ್ ಆಫ್ ಕ್ವಶನ್ ಬ್ಯಾಂಕ್ ತಗೋತಾ ಇದ್ದೀನಿ ನಾನಿಲ್ಲಿ. ಪಂಕಜ್, ನರೇಶ್ ಆ್ಯಂಡ್ ಸೌರಭ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 6:5:2. ಇದು ಓಲ್ಡ್ ರೇಷಿಯೋ ಆಗಿರುತ್ತೆ. ಆ್ಯಂಡ್ ನರೇಶ್ ರಿಟೈರ್ಸ್ ಅಂತ ಕೊಟ್ಟಿದ್ದಾರೆ. ನರೇಶ್ ಮೀನ್ಸ್ ಸೆಕೆಂಡ್ ಪಾರ್ಟ್ನರ್. ಅವನಿಗೆ ರೌಂಡ್ ಅಪ್ ಮಾಡ್ಕೊಂಡ್ವಿ. ಇದು ಮೂರನ್ನು ಆ್ಯಡ್ ಮಾಡಿ ಕೆಳಗಡೆ ಬರ್ಕೋತೀವಿ. 6 + 5 + 2 13 ಬಂತು. ಸೊ ಪ್ರತಿಯೊಬ್ಬರ ಶೇರ್ ಏನಾಗುತ್ತೆ 6/13, 5/13, 2/13. ನೆಕ್ಸ್ಟು ಮತ್ತೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ. ಹಿಸ್ ಶೇರ್ ಈಸ್ ಅಕ್ವೈರ್ಡ್ ಬೈ ಪಂಕಜ್ ಆ್ಯಂಡ್ ಸೌರಭ್ ಈಕ್ವಲಿ ಅಂತ ಕೊಟ್ಟಿದ್ದಾರೆ. ಸೊ ಅವರಿಬ್ಬರು ಈಕ್ವಲ್ ಆಗಿ ಅಕ್ವೈರ್ ಮಾಡ್ಕೋತಾ ಇದ್ದಾರೆ ಅವನ ಶೇರನ್ನು. ಅವನ ಶೇರ್ ಎಷ್ಟಿತ್ತು 5/13 ಇತ್ತು. ಅದನ್ನು ಇಬ್ಬರು ಅರ್ಧ ಮಾಡ್ಕೊಂಡಿದ್ದಾರೆ. ಅಂದರೆ 1:1 ಶೇರ್ ಮಾಡ್ಕೋತಾ ಇದ್ದಾರೆ. 1/2 ಒಬ್ಬನಿಗೆ, 1/2 ಒಬ್ಬನಿಗೆ. ಸೊ ಇದು ಅವನ ಶೇರಲ್ಲಿ ಅರ್ಧ ಅಲ್ವಾ, ಪೂರ್ತಿ ಪ್ರಾಫಿಟಲ್ಲಿ ಅರ್ಧ ಅಲ್ಲ. ಹಾಗಾಗಿನೇ ಇದರ ವ್ಯಾಲ್ಯೂ ಪೂರ್ತಿ ಪ್ರಾಫಿಟಲ್ಲಿ ಎಷ್ಟಾಗುತ್ತೆ ಅಂತ ನಾವು ಕನ್ವರ್ಟ್ ಮಾಡಿ ತಗೋಬೇಕು. ಅದನ್ನೇ ನಾವು ಗೇನೆಡ್ ಶೇರ್ ಅಂತ ಕರಿತೀವಿ. ಸೊ ಗೇನೆಡ್ ಶೇರ್ ಇಸ್ ಈಕ್ವಲ್ ಟು ಗೇನಿಂಗ್ ರೇಷಿಯೋ ಇಂಟು ರಿಟೈರಿಂಗ್ ಪಾರ್ಟ್ನರ್ ಶೇರ್ ಆಗಿರುತ್ತೆ. ಆಗಲೇ ನಾವು ಈ ಫಾರ್ಮುಲಾ ನೋಡಿದ್ವಿ. ಸೊ 1/2 ಗೇನ್ ರೇಷಿಯೋ ಇದೆ, ರಿಟೈರಿಂಗ್ ಪಾರ್ಟ್ನರ್ ಶೇರ್ 5/13 ಇದೆ. ಅದನ್ನು ಮಲ್ಟಿಪ್ಲೈ ಮಾಡಿದಾಗ ಪಂಕಜ್ಜಿಗೆ 5/26 ಬರ್ತಾ ಇದೆ, ಹಾಗೆ ಸೌರಭ್ಗೆ 5/26 ಬರ್ತಾ ಇದೆ. ಗೇನ್ ಶೇರ್ ಸಿಕ್ಕ ತಕ್ಷಣ ನ್ಯೂ ಶೇರ್ ಕ್ಯಾಲ್ಕುಲೇಷನ್ ಮಾಡೋದು ತುಂಬ ಈಸಿ. ಓಲ್ಡ್ ಶೇರಿಗೆ ಗೇನೆಡ್ ಶೇರ್ನ ಆ್ಯಡ್ ಮಾಡ್ತೀವಿ. ಓಲ್ಡ್ ಶೇರಲ್ಲಿ 6/13 ಇತ್ತು. ಈ ಥರ ರೌಂಡ್ ಅಪ್ ಮಾಡಿಕೊಂಡ್ರೆ ನಮಗೆಲ್ಲೂ ಕನ್ಫ್ಯೂಷನ್ ಆಗಲ್ಲ, ಯಾರು ರಿಟೈರ್ ಆಗಿದ್ದಾರೆ ಅನ್ನೋದು ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಉಳಿದಿಬ್ಬರಿಗೆ ಮಾತ್ರ, ರಿಮೈನಿಂಗ್ ಪಾರ್ಟ್ನರ್ಸ್ ಇಬ್ಬರಿಗೆ ಮಾತ್ರ ನಾವು ನ್ಯೂ ಶೇರನ್ನು ಕ್ಯಾಲ್ಕುಲೇಷನ್ ಮಾಡಬೇಕಲ್ವಾ. ಸೊ ಇದನ್ನು ಬಿಟ್ಬಿಡೋಣ, ಉಳಿದಿಬ್ಬರಿಗೆ ಕ್ಯಾಲ್ಕುಲೇಷನ್ ಮಾಡೋಣ. 6/13 2/13 ಇದೆ. ಸೊ 6/13 + 5/26, ಹಾಗೆ 2/13 + 5/26 ಆ್ಯಡ್ ಮಾಡ್ತೀವಿ. ಆ್ಯಡ್ ಮಾಡಿದಾಗ ಇಲ್ಲಿ ನಾನು LCM ಮೆಥಡ್ ತೊಗೊಂಡಿದ್ದೀನಿ. 13 2s = 26 ಆಗ್ತಾ ಇದೆ. 26 1s = 26. ಸೊ 6 2s = 12, 5 1s = 5. 12 + 5 17 ಆಯಿತು. 17/26 ಬಂತು. ಹಾಗೆ ನ್ಯೂ ಶೇರ್ ಆಫ್ ಸೌರಭ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇಲ್ಲಿ ಕೂಡ ನಾನು LCM ತೊಗೊಂಡಿದ್ದೀನಿ. ಇದರ LCM 26 ಬರ್ತಾ ಇದೆ. 2 ಮಗ್ಗಿಲಿ 26 ಬರ್ತಾ ಇದೆ. 13 2 26. ಸೊ ಮೇಲ್ಗಡೆ ನಂಬರಿಗೂ ಅದರಿಂದನೇ ಮಲ್ಟಿಪ್ಲೈ ಮಾಡ್ತೀವಿ. 2 2 4. 26 1 26. ಮೇಲ್ಗಡೆ ನಂಬರಿಗೂ ಅದರಿಂದನೇ ಮಲ್ಟಿಪ್ಲೈ ಮಾಡ್ತೀವಿ. 5 1 5. 4 + 5 9 ಆಯಿತು. ಸೊ NPSR ಆಫ್ ಪಂಕಜ್ ಇಷ್ಟು ಸೌರಭ್ ಇಸ್ ಈಕ್ವಲ್ ಟು 17/26 ಇಷ್ಟು 9/26. ಸೊ ಇದೆರಡನ್ನು ನಾವು ತೆಗಿತೀವಿ, ಕಾಮನ್ ಇರೋದ್ರಿಂದ 17:9 ಉಳ್ಕೊಂತು. ವೆರಿ ಸಿಂಪಲ್ ರೈಟ್. ಹಾಗೆ 9th ಪ್ರಾಬ್ಲಮನ್ನು ನೋಡ್ತೀವಿ. 9th ಪ್ರಾಬ್ಲಮಲ್ಲಿ ವಾಣಿ, ರಾಣಿ ಆ್ಯಂಡ್ ಸೋನಿ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ 5:3:2 ಅಂತ ಕೊಟ್ಟಿದ್ದಾರೆ. ಸೊ ಓಲ್ಡ್ ರೇಷಿಯೋ 5:3:2 ಆಯಿತು. ಮೂರನ್ನು ಆ್ಯಡ್ ಮಾಡಿದ್ವಿ. 5 + 3 + 2 10 ಬರ್ತಾ ಇದೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ, ವಾಣಿ ರಿಟೈರ್ಸ್ ಫ್ರಮ್ ದಿ ಫರ್ಮ್ ಅಂತ ಇದೆ. ವಾಣಿ ಮೀನ್ಸ್ ಫಸ್ಟ್ ಪಾರ್ಟ್ನರ್, ಅವಳಿಗೆ ರೌಂಡ್ ಅಪ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಹರ್ ಶೇರ್ ಈಸ್ ಅಕ್ವೈರ್ಡ್ ಬೈ ರಾಣಿ ಆ್ಯಂಡ್ ಸೋನಿ ಇನ್ ದ ರೇಷಿಯೋ ಆಫ್ 2:1. ಅಗೇನ್ ಅಕ್ವೈರ್ಡ್ ರೇಷಿಯೋ ಅಂತಂದರೆ ಏನು, ಗೇನ್ ರೇಷಿಯೋ, ಗೇನಿಂಗ್ ರೇಷಿಯೋ ಅಂತ ಹೇಳ್ತೀವಿ. ಸೊ ಅದು 2:1 ಆಗಿರುತ್ತೆ. 2 + 1 3 ಆಗುತ್ತೆ. ಅಂದರೆ ಒಬ್ಳು ಅವಳ ಶೇರಿನ 2/3 ಅಕ್ವೈರ್ ಮಾಡ್ಕೋತಾಳೆ, ಇನ್ನೊಬ್ಳು ಅವಳ ಶೇರಿನ 1/3 ಅಕ್ವೈರ್ ಮಾಡ್ಕೋತಾಳೆ.
ಸೊ ಈ ಗೇನ್ ರೇಷಿಯೋನ ಗೇನ್ ಶೇರಿಗೆ ಕನ್ವರ್ಟ್ ಮಾಡ್ಕೋತೀವಿ. ಇಟ್ ಈಸ್ ಈಕ್ವಲ್ ಟು ಗೇನ್ ರೇಷಿಯೋ ಇಂಟು ರಿಟೈರಿಂಗ್ ಪಾರ್ಟ್ನರ್ ಶೇರ್ ಮಾಡ್ತೀವಿ. ಸೊ ರಾಣಿದು ಎಷ್ಟು ಬರುತ್ತೆ ನೋಡಿ, 2/3 ಇಂಟು 5/10 ಆ್ಯಂಡ್ ಸೋನಿಗೆ 1/3 ಇಂಟು 5/10. 3 ಇಂಟು 10 30, 2 ಇಂಟು 5 10, ಹಾಗೆ 3 ಇಂಟು 10 30, 1 ಇಂಟು 5 5. ಸೊ 10/30 5/30 ಬಂತು. ಈಗ ನ್ಯೂ ಶೇರ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ನ್ಯೂ ಶೇರ್ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಪ್ಲಸ್ ಗೇನ್ ಶೇರ್. ಓಲ್ಡ್ ಶೇರ್ ಇದನ್ನು ಬಿಟ್ಬಿಡೋಣ, ಇದು ರಿಟೈರಿಂಗ್ ಪಾರ್ಟ್ನರ್ ಶೇರ್. ಇನ್ನು ಉಳಿದಿಬ್ಬರಿಗೆ ಇದನ್ನು ತಗೋತೀವಿ. 3/10 ಮತ್ತು 2/10 ಇದೆ. ಸೊ 3/10 ರಾಣಿಗೆ, 2/10 ಸೋನಿಗೆ. ಅದಕ್ಕೆ ಅವರ ಗೇನ್ ಶೇರನ್ನು ಆ್ಯಡ್ ಮಾಡ್ತೀವಿ. 10/30 5/30ನ. ಸೊ ಈಗ ಎಷ್ಟು ಬರ್ತಾ ಇದೆ ನೋಡಿ, ಇಲ್ಲಿ ಅಗೇನ್ ನಾನು LCM ತಗೋತೀನಿ. 10 3s 30 ಆಗುತ್ತೆ. ಹಾಗಾಗಿ 3ಗೆ 3 ಇಂದ ಮಲ್ಟಿಪ್ಲೈ ಮಾಡ್ತೀವಿ, 9 ಬಂತು. 30 1s 30, ಸೊ 10 1s 10, 19/30 ಬಂತು. ಹಾಗೆ ಇಲ್ಲಿ ಕೂಡ LCM ತೊಗೊಂಡ್ವಿ, 30 ಬರ್ತಾ ಇದೆ. ಎರಡೂ ಟೇಬಲಲ್ಲಿ 30 ಅನ್ನೋದು ಕಾಮನ್ ಆಗಿ ಬರುತ್ತೆ ಅಲ್ವಾ, ಹಾಗಾಗಿ 30 ಅಂತ ಬರ್ಕೊಂಡ್ವಿ. 10 3s 30, ಸೊ 2 3s 6, 30 1s 30, 5 1s 5, 6 + 5 11/30. ಸೊ NPSR ಆಫ್ ರಾಣಿ ಈಸ್ ಟು ಸೋನಿ 19/30 ಈಸ್ ಟು 11/30. ಎರಡು ಕಾಮನ್ ಇದೆ ನೋಡಿ ಡಿನಾಮಿನೇಟರ್, ಹಾಗಾಗಿ ಕ್ಯಾನ್ಸಲ್ ಮಾಡ್ತೀವಿ. ಉಳ್ಕೊಂಡಿದ್ದು 19 ಈಸ್ ಟು 11. ವೆರಿ ಸಿಂಪಲ್ ರೈಟ್. ಇಷ್ಟು ಈಸಿಯಾಗಿ NPSR ಅನ್ನು ಇದರಲ್ಲಿ ಸಾಲ್ವ್ ಮಾಡ್ಬೋದು. ಆ್ಯಕ್ಚುಲಿ ಹೇಳಬೇಕಂದ್ರೆ ಅಡ್ಮಿಷನ್ಗಿಂತ ರಿಟೈರ್ಮೆಂಟಲ್ಲಿ NPSR ಕ್ಯಾಲ್ಕುಲೇಷನ್ ಬಹಳನೇ ಈಸಿ ಇದೆ. ಈಗ ನಾವು ಗೇನ್ ರೇಷಿಯೋ ಕ್ಯಾಲ್ಕುಲೇಷನ್ಗೆ ಹೋಗ್ತೀವಿ. ಸೊ ಗೇನ್ ರೇಷಿಯೋದ ಮೇಲೆ 5th ಪ್ರಾಬ್ಲಮನ್ನು ತಗೋತಾ ಇದ್ದೀನಿ. ಆ್ಯಂಡ್ ಗೇನ್ ರೇಷಿಯೋದಲ್ಲಿ ಕೂಡ ಒಂದೇ ಕೇಸನ್ನು ಕೇಳ್ತಾರೆ. ಅದು ಓಲ್ಡ್ ರೇಷಿಯೋ ಮತ್ತು ನ್ಯೂ ರೇಷಿಯೋ ಇನ್ಫಾರ್ಮೇಷನಲ್ಲಿ ಕೊಟ್ಟಿರ್ತಾರೆ ಕ್ವಶನಲ್ಲಿ. ಸೊ ಅದ್ರ ಮೇಲೇ ಇರುತ್ತೆ ಎಲ್ಲ ಪ್ರಾಬ್ಲಮ್ಗಳು ಕೂಡ. ಸೊ ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನಾವು ಓಲ್ಡ್ ರೇಷಿಯೋ ಯಾವುದು, ನ್ಯೂ ರೇಷಿಯೋ ಯಾವುದು ಮೊದಲು ಬರ್ಕೊಂಡ್ಬಿಡ್ತೀವಿ. ಸೊ ಇಲ್ಲಿ ಏನಿದೆ ನೋಡಿ, ಭೂಮಿಕಾ ಪ್ರತೀಕ್ಷಾ ಆ್ಯಂಡ್ ಅನುಷ್ಕಾರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ಪ್ರಪೋರ್ಷನ್ ಆಫ್ 1/2 3/10 ಆ್ಯಂಡ್ 1/5 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ರೇಷಿಯೋ ಬದಲಾಗಿ ಪ್ರಪೋರ್ಷನ್ ಕೊಟ್ಟಿದ್ದಾರೆ, ಅಷ್ಟೇ ಡಿಫ್ರೆನ್ಸ್ ಇರೋದು. ಅದನ್ನು ನಾವು ಹಾಗೆ ಇಟ್ಕೊಳ್ಳೋಣ. ಸೊ 1/2 ಈಸ್ ಟು 3/10 ಈಸ್ ಟು 1/5. ಇದನ್ನು ಡಿನಾಮಿನೇಟರ್ ಎಲ್ಲ ಕಾಮನ್ ಮಾಡಿಕೊಂಡು ರೇಷಿಯೋಗೆ ಕೂಡ ಕನ್ವರ್ಟ್ ಮಾಡ್ಕೋಬೋದು. ಬಟ್ ದಟ್ ಈಸ್ ನಾಟ್ ನೆಸೆಸರಿ, ಅದೇನು ಬೇಕಂತ ಇಲ್ಲ. ನಾವು ಹೀಗೆ ಇಟ್ಕೊಂಡು ಕೂಡ ಕ್ಯಾಲ್ಕುಲೇಷನ್ನ ಮಾಡ್ಬೋದು. ಓನ್ಲಿ ಥಿಂಗ್ ಈಸ್ ಲಾಸ್ಟಲ್ಲಿ ಆನ್ಸರ್ ಸ್ವಲ್ಪ ಡಿನಾಮಿನೇಟರ್ ಚೇಂಜಸ್ ಬರುತ್ತೆ, ಅದನ್ನು ಆಮೇಲೆ ಸಾರಿ ಮಾಡ್ಕೊಳ್ಳೋದಕ್ಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ, ಭೂಮಿಕಾ ರಿಟೈರ್ಸ್ ಅಂದರೆ ಫಸ್ಟ್ ಪಾರ್ಟ್ನರ್, ಅದನ್ನು ರೌಂಡ್ ಅಪ್ ಮಾಡ್ಕೋತೀವಿ. ಹಾಗೆ ಪ್ರತೀಕ್ಷಾ ಆ್ಯಂಡ್ ಅನುಷ್ಕಾ ಡಿಸೈಡೆಡ್ ಟು ಶೇರ್ ಫ್ಯೂಚರ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ 5:3. ಫ್ಯೂಚರ್ ಪ್ರಾಫಿಟನ್ನು ಲಾಸಸನ್ನು ಶೇರ್ ಮಾಡ್ಕೊಳ್ಳೋ ರೇಷಿಯೋ ಯಾವುದಾಗಿರುತ್ತೆ, ನ್ಯೂ ರೇಷಿಯೋ. 5:3 ಕೊಟ್ಟಿದ್ದಾರೆ. 5 + 3 8 ಆಗುತ್ತೆ. ಈ ರೀತಿ ಬರ್ಕೊಂಡ್ವಿ. ಈಗ ಗೇನ್ ಶೇರ್ನ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಗೇನ್ ಶೇರ್ ಕ್ಯಾಲ್ಕುಲೇಷನ್ಗೆ ನಾವು ಆಗಲೇ ಫಾರ್ಮುಲಾ ಡಿಸ್ಕಷನ್ ಮಾಡಿದ್ದೀವಿ. ರಿಟೈರ್ಮೆಂಟ್ ಆದಾಗ ನ್ಯೂ ಶೇರ್ ಜಾಸ್ತಿ ಇರುತ್ತಲ್ವಾ, ಓಲ್ಡ್ ಶೇರ್ ಕಡಿಮೆ ಇರುತ್ತೆ. ಹಾಗಾಗಿ ಜಾಸ್ತಿ ಇರೋದ್ರಲ್ಲಿ ಕಡಿಮೆ ಇರೋದನ್ನು ಕಳಿತೀವಿ. ನ್ಯೂ ಶೇರಲ್ಲಿ ಓಲ್ಡ್ ಶೇರನ್ನು ಲೆಸ್ ಮಾಡಿದಾಗ ಅವರಿಗೆ ಎಷ್ಟು ಎಕ್ಸೆಸ್ ಗೇನ್ ಆಗ್ತಾ ಇದೆ ಅನ್ನೋದು ಸಿಗುತ್ತೆ ನಮಗೆ. ಸೊ ಗೇನ್ ಶೇರ್ ಇಸ್ ಈಕ್ವಲ್ ಟು ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಗೇನ್ ಶೇರ್ ಆಫ್ ಪ್ರತೀಕ್ಷಾ ಕ್ಯಾಲ್ಕುಲೇಷನ್ ಮಾಡ್ತೀವಿ. ನ್ಯೂ ಶೇರ್ 5/8 ಇದೆ. ಓಲ್ಡ್ ಶೇರ್ ಇದನ್ನು ಬಿಟ್ಬಿಡೋಣ, ಇದು ಭೂಮಿಕಾ ರಿಟೈರಿಂಗ್ ಪಾರ್ಟ್ನರ್ದು. ಸೊ ಇವಳ ಶೇರ್ 3/10 ಇದೆ, ಅದನ್ನು ತೊಗೊಂಡ್ವಿ. ತುಂಬ ಜನ ಈ ಥರ ರೌಂಡ್ ಅಪ್ ಮಾಡ್ಕೊಳ್ಳೋದೇ ಇಲ್ಲ. ಅವಾಗ ಯಾರು ರಿಟೈರ್ ಆಗಿದ್ದಾರೋ ಅವರ ಶೇರನ್ನು ತೊಗೊಂಡ್ಬಿಡ್ತಾರೆ. ಹಾಗಾಗಿ ನಿಮ್ಮ ಗಮನಕ್ಕಿರಲಿ, ಈ ಥರ ರೌಂಡ್ ಅಪ್ ಮಾಡಿಕೊಂಡ್ರೆ ನಿಮಗೆ ಸಾಲ್ವ್ ಮಾಡೋದು ಈಸಿ ಆಗ್ತಾ ಹೋಗುತ್ತೆ. ಸೊ 3/10 ಓಲ್ಡ್ ಶೇರ್ ಇದೆ, ಅದನ್ನು ತೊಗೊಂಡ್ವಿ. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಇಲ್ಲಿ ಈಸಿ ಆಗ್ತಾ ಇದೆ, ಹಾಗಾಗಿ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ತೊಗೋತೀನಿ. ಕ್ರಾಸ್ ಮಲ್ಟಿಪ್ಲೈ ಮಾಡುವಾಗ ಮೊದಲು ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್ ಮಾಡ್ತೀವಿ. 8 × 10 80 ಬಂತು. ಈಗ 5 - 3 ಬರೆಯೋ ಬದಲು ಕ್ರಾಸ್ ಮಲ್ಟಿಪ್ಲೈ ಮಾಡಿ ತೊಗೋತಾ ಹೋಗ್ತೀವಿ. ಮೊದಲು ಮೇಲ್ಗಡೆ ನಂಬರಿಂದ ಕ್ರಾಸ್ ಮಲ್ಟಿಪ್ಲಿಕೇಶನ್ ಶುರು ಮಾಡ್ಕೋಬೇಕು. 5 × 10 50, 3 × 8 24. ಸೊ 50ಲಿ 24 ಲೆಸ್ ಮಾಡಿದ್ವಿ, 26/80 ಬಂತು ಆನ್ಸರ್. ಗೇನ್ ಶೇರ್ ಆಫ್ ಅನುಷ್ಕಾ ಕ್ಯಾಲ್ಕುಲೇಷನ್ ಮಾಡ್ತೀವಿ. 3/8 ನ್ಯೂ ಶೇರ್, ಓಲ್ಡ್ ಶೇರ್ 1/5. ಅದನ್ನು ಮೈನಸ್ ಮಾಡಿದ್ವಿ. 8 5s 40, 3 5s 15, 1 8s 8. 15 - 8 7. ಸೊ 7/40 ಬಂತು. ಇದನ್ನು ಹಾಗೆ ಬರ್ಕೊಂಡ್ವಿ ಗೇನ್ ರೇಷಿಯೋ ಆಫ್ ಪ್ರತೀಕ್ಷಾ ಇಂಟು ಅನುಷ್ಕಾಗೆ. ಬಟ್ ಇಲ್ಲಿ ಡಿನಾಮಿನೇಟರ್ ಚೇಂಜಸ್ ಇದೆ, ಹಾಗಾಗಿ ನಾವು ಇದನ್ನು 26:7 ಅಂತ ಬರೆಯೋದಕ್ಕಾಗಲ್ಲ, ಕನ್ವರ್ಟ್ ಮಾಡ್ಕೋಬೇಕು. ಐದರ್ ಇದನ್ನು 40ಗೆ ಕನ್ವರ್ಟ್ ಮಾಡಬೇಕು, ಇಲ್ಲ ಇದನ್ನು 8ಗೆ ಕನ್ವರ್ಟ್ ಮಾಡಬೇಕು. ಸೊ ಇದನ್ನು ನಾನು ಕನ್ವರ್ಟ್ ಮಾಡ್ಕೋತಾ ಇದ್ದೀನಿ. 8ನ 40 ಮಾಡಬೇಕಂದ್ರೆ 2 ಇಂದ ಡಿವೈಡ್ ಮಾಡಬೇಕು. ಮೇಲ್ಗಡೆ ನಂಬರಿಗೂ 2 ಇಂದ ಡಿವೈಡ್ ಮಾಡ್ತೀವಿ. 13 ಬಂತು, ಇಲ್ಲಿ 40 ಬಂತು. ಸೊ 13/40 7/40 ಆಗುತ್ತೆ. ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಕ್ಯಾನ್ಸಲ್ ಮಾಡಿದ್ವಿ. 13:7 ಬಂತು. ಇಷ್ಟು ಈಸಿಯಾಗಿ ಇದನ್ನು ಸಾಲ್ವ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡೋಣ. 8th ಕ್ವಶನನ್ನು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಇದೆ, ಅದಕ್ಕೋಸ್ಕರ ನಾನು ಇದನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಪುನೀತ್, ಪಂಕಜ್ ಆ್ಯಂಡ್ ಪ್ರಕಾಶ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ 3:2:1 ಅಂತ ಇದೆ. ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ 3:2:1. ಪುನೀತ್ ರಿಟೈರ್ಸ್ ಇದೆ. ಸೊ ಪುನೀತ್ ಅಂದರೆ ಫಸ್ಟ್ ಪಾರ್ಟ್ನರ್, ಅವನಿಗೆ ರೌಂಡ್ ಅಪ್ ಮಾಡ್ಕೊಂಡ್ವಿ. ಆ್ಯಂಡ್ ಹಿಸ್ ಶೇರ್ ಈಸ್ ಅಕ್ವೈರ್ಡ್ ಬೈ ಪಂಕಜ್ ಆ್ಯಂಡ್ ಪ್ರಕಾಶ್ ಇನ್ ದ ರೇಷಿಯೋ 5:3 ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ನಥಿಂಗ್ ಬಟ್ ಗೇನ್ ರೇಷಿಯೋ. ನಾವು ಆಗಲೇ NPSR ಕ್ಯಾಲ್ಕುಲೇಷನಲ್ಲಿ ಈ ಥರದ ಪ್ರಾಬ್ಲಮ್ಗಳನ್ನು ನೋಡ್ಕೊಂಡು ಬಂದ್ವಿ. ಬಟ್ ಇದು ಗೇನ್ ರೇಷಿಯೋ ರಿಲೇಟೆಡ್ ಪ್ರಾಬ್ಲಮ್, ಅದರಲ್ಲಿ ಕೂಡ ಡೈರೆಕ್ಟಾಗಿ ಗೇನ್ ರೇಷಿಯೋ ಕೊಟ್ಬಿಟ್ಟಿದ್ದಾರೆ.
ಆ್ಯಂಡ್ ಗೇನ್ ರೇಷಿಯೋನೇ ಕ್ಯಾಲ್ಕುಲೇಷನ್ ಮಾಡೋದಕ್ಕೂ ಹೇಳ್ತಾ ಇದ್ದಾರೆ. ಸೊ ಇಟ್ ಈಸ್ ಅ ಪ್ರಿಂಟ್ ಮಿಸ್ಟೇಕ್. ಅವರು ಇದ್ರ ಬದಲಾಗಿ ನ್ಯೂ ರೇಷಿಯೋನ ಕೊಡಬೇಕಿತ್ತು 5:3 ಅಂತ. ಸೊ ನಾವು ಇದನ್ನು ಚೇಂಜ್ ಮಾಡ್ಕೊಳ್ಳೋಣ. ಪಂಕಜ್ ಆ್ಯಂಡ್ ಪ್ರಕಾಶ್ ಡಿಸೈಡೆಡ್ ಟು ಶೇರ್ ದಿ ಫ್ಯೂಚರ್ ಪ್ರಾಫಿಟ್ ಇನ್ ದ ರೇಷಿಯೋ 5:3 ಅಂತ ತಗೊಳ್ಳೋಣ. ಸೊ ಹಾಗಾಗಿ ನ್ಯೂ ರೇಷಿಯೋ 5:3 ಆಗುತ್ತೆ. ಇಲ್ಲಿ ಇವರು ಇದೇ ಥರ ಕೊಟ್ಟಿದ್ರೆ ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡೋದೇ ಬೇಕಾಗಲ್ಲ, 5:3 ಅನ್ನೋದೇ ಆನ್ಸರ್ ಆಗುತ್ತೆ, ಗೇನ್ ರೇಷಿಯೋ ಆಗುತ್ತೆ. ಆದರೆ ಇಲ್ಲಿ ಕೊಟ್ಟಿರೋ ಆನ್ಸರ್ 7:5 ಇದೆ, ಅಂದರೆ ಇಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಇದು ನ್ಯೂ ರೇಷಿಯೋ ಆಗಬೇಕಿತ್ತು, ಹಾಗಾಗಿ ನಾನು ನ್ಯೂ ರೇಷಿಯೋ ಅಂತ ತೊಗೊಂಡಿದ್ದೀನಿ. ಇದಿಷ್ಟು ಇನ್ಫಾರ್ಮೇಷನ್ ಬರ್ಕೊಂಡ್ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡೋದು ತುಂಬ ಈಸಿ. ಗೇನ್ಡ್ ಶೇರ್ ಇಸ್ ಈಕ್ವಲ್ ಟು ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಮೊದಲು ಪಂಕಜ್ಗೆ ಕ್ಯಾಲ್ಕುಲೇಷನ್ ಮಾಡೋಣ. 5/8 ಮೈನಸ್ 2/6 ಆ್ಯಂಡ್ ಪ್ರಕಾಶ್ಗೆ 3/8 ಮೈನಸ್ 1/6 ಕ್ಯಾಲ್ಕುಲೇಷನ್ ಮಾಡಿದ್ವಿ. ಇಲ್ಲಿ ಕೂಡ ನಾನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. 8 6 is 48, 5 6 is 30, 2 8 is 16. ಸೊ 30 ಮೈನಸ್ 16 ಮಾಡಿದಾಗ 14 ಬಂತು, 14/48. ನೆಕ್ಸ್ಟ್ 8 6 is 48, 3 6 is 18, 1 8 is 8. ಸೊ 18 ಮೈನಸ್ 8 10 ಬಂತು, 10/48. ಸೊ ಹಾಗಾಗಿ ಇದನ್ನು ರೇಷಿಯೋಗೆ ಕನ್ವರ್ಟ್ ಮಾಡಿದಾಗ 14/48 is to 10/48. ಅಂದರೆ ಎರಡು ಕಡೆ 48 ಇದೆ ನೋಡಿ, ಹಾಗಾಗಿ ಕ್ಯಾನ್ಸಲ್ ಮಾಡಿದ್ವಿ. 14:10 ಉಳ್ಕೊಂತು. ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡೋದಕ್ಕೆ ಬಂದರೆ ಮಾಡ್ಬೋದು. ಎರಡು ನಂಬರ್ಗೆ 2ರಿಂದ ಮಲ್ಟಿಪ್ಲೈ ಆಗುತ್ತೆ ನೋಡಿ. ಸೊ 2 7s 2 5s, ಹಾಗಾಗಿ 7:5 ಉಳ್ಕೊಂತು. ದ ರೇಷಿಯೋ ಈಸ್ 7:5. ನೋಡಿ, ಅವರು ಈ ಥರ 5:3ನ ನ್ಯೂ ರೇಷಿಯೋ ಅಂದ್ಕೊಂಡಿದ್ದಕ್ಕೇ 7:5 ಆನ್ಸರ್ ಬಂದಿದೆ. ನಮಗೆ ಕೂಡ ಅದೇ ಆನ್ಸರ್ ಸಿಕ್ಕಿದೆ. ಸೊ ಇದು ಪ್ರಿಂಟ್ ಮಿಸ್ಟೇಕ್, ಮತ್ತೇನಲ್ಲ. ನೆಕ್ಸ್ಟ್ ಹೋಗ್ತೀವಿ 9th ಪ್ರಾಬ್ಲಮ್. ಪವನ್, ಮದನ್ ಆ್ಯಂಡ್ ಸುಮನ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 5:3:2 ಅಂತ ಕೊಟ್ಟಿದ್ದಾರೆ. ಓಲ್ಡ್ ರೇಷಿಯೋ ಇದೆ, ಅದನ್ನು ಬರ್ಕೊಂಡ್ವಿ. ಆ್ಯಂಡ್ ಮದನ್ ರಿಟೈರ್ಸ್ ಅಂತ ಇದೆ, ಸೆಕೆಂಡ್ ಪಾರ್ಟ್ನರ್, ಅವನಿಗೆ ರೌಂಡ್ ಅಪ್ ಮಾಡ್ಕೊಂಡ್ವಿ. 5 + 3 + 2 10 ಆಗುತ್ತೆ. ಹಾಗೆ ಮುಂದೆ ಏನು ಕೊಟ್ಟಿದ್ದಾರೆ ನೋಡಿ, ಪವನ್ ಆ್ಯಂಡ್ ಸುಮನ್ ಡಿಸೈಡೆಡ್ ಟು ಶೇರ್ ಈಕ್ವಲಿ ಇನ್ ದಿ ಫ್ಯೂಚರ್. ಇಬ್ಬರು ಈಕ್ವಲ್ ಆಗಿ ಫ್ಯೂಚರ್ ಪ್ರಾಫಿಟನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಡಿಸೈಡ್ ಮಾಡಿದ್ದಾರೆ. ಅಂದರೆ ಇಬ್ಬರಿಗೂ ಒಂದೊಂದು ಪಾಲು, 1:1 ಅಂತ ಹೇಳ್ತೀವಿ. ಸೊ ಈಕ್ವಲ್ ಇದ್ದಾಗ ಈ ರೀತಿ ತಗೋತೀವಿ. ಈಗ ನ್ಯೂ ರೇಷಿಯೋ 1:1 ಆಯಿತು. ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ. 1 + 1 2 ಆಯಿತು. 5 + 3 + 2 10 ಆಗುತ್ತೆ. ಈಗ ಗೇನ್ ಶೇರ್ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್ ಮಾಡ್ತೀವಿ. ಸೊ ಗೇನ್ ಶೇರ್ ಆಫ್ ಪವನ್ 1/2 ಮೈನಸ್ 5/10 ಆಗುತ್ತೆ. ಹಾಗೆ ಸುಮನ್ನಿಗೆ 1/2 ಮೈನಸ್ 2/10 ಆಗುತ್ತೆ. ಇಲ್ಲಿ ಕೂಡ ನಾನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಯೂಸ್ ಮಾಡ್ಕೋತಾ ಇದ್ದೀನಿ. 2 10s 20, 1 10s 10, 5 2s 10. ಸೊ 10 - 10 0 ಬರ್ತಾ ಇದೆ ನೋಡಿ. ಈ ಥರ 0 ಬರ್ಬೋದಾ ಮೇಡಮ್ ಅಂತ ಕೇಳಿದ್ರೆ ಖಂಡಿತ ಬರ್ಬೋದು. ಇದರ ಅರ್ಥ ಏನು ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ. ನೆಕ್ಸ್ಟ್ ಗೇನ್ಡ್ ಶೇರ್ ಆಫ್ ಸುಮನ್ ನೋಡೋಣ. 1/2 ಮೈನಸ್ 2/10, 2 10s 20 ಬಂತು, 1 10s 10 ಮೈನಸ್ 2 2s 4, 10 - 4 6 ಬಂತು, 6/20 ಉಳ್ಕೊಂತು. ಹಾಗೆ ಇದನ್ನು ರೇಷಿಯೋಗೆ ಕನ್ವರ್ಟ್ ಮಾಡಿದಾಗ 0/20 is to 6/20. ಎರಡು ಕಡೆ ಡಿನೋಮಿನೇಟರ್ ಸೇಮ್ ಇದೆ, ಕ್ಯಾನ್ಸಲ್ ಮಾಡಿದ್ವಿ. 0:6 ಬಂತು. ಇದರ ಅರ್ಥ ಇಷ್ಟೇ, ಪೂರ್ತಿಯಾಗಿ 3/10 ಅನ್ನುವಂಥ ರಿಟೈರಿಂಗ್ ಪಾರ್ಟ್ನರ್ ಶೇರನ್ನು ಯಾರು ತಗೋತಾ ಇದ್ದಾರೆ? ಸುಮನ್ ಮಾತ್ರ ತಗೋತಾ ಇದ್ದಾನೆ. ಈ ಪವನ್ ಅನ್ನೋನಿಗೆ ಒಂದು ಸ್ವಲ್ಪ ಕೂಡ ಶೇರ್ ಸಿಗ್ತಾ ಇಲ್ಲ ಅದರಲ್ಲಿ, ಅದಕ್ಕೇ 0 ಬಂದಿದೆ. ಸೊ 0:6 ಅಂದ್ರೂ ಒಂದೇ, 0:1 ಅಂದ್ರೂ ಒಂದೇ. ಈ ಥರ ರೇಷಿಯೋದಲ್ಲಿ ಒಂದು ಕಡೆ 0 ಇದ್ದಾಗ ಮತ್ತೊಂದು ಕಡೆ ಯಾವುದೇ ನಂಬರ್ ಇದ್ದರೂ ಅದನ್ನು 1 ಅಂತ ಬರಿಬೋದು ಸಿಂಪ್ಲಿಫೈ ಮಾಡಿ. ಹಾಗಾಗಿನೇ 0:1 ಅಂತ ಬರಿತೀವಿ. ಇಷ್ಟು ಸಿಂಪಲ್ ಆಗಿ ಇದನ್ನು ಸಾಲ್ವ್ ಮಾಡ್ಬೋದು. ಈ ಥರ ಗೇನ್ ರೇಷಿಯೋ ಕ್ಯಾಲ್ಕುಲೇಷನ್ಗೆ ಇದೊಂದೇ ಕೇಸ್ ಇರುತ್ತೆ, ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಇವತ್ತಿನ ಸೆಷನ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಇದರಲ್ಲಿ ಇನ್ನೇನಾದರೂ ಡೌಟ್ ಇದ್ದರೆ ಅಥವಾ ಇನ್ಯಾವುದಾದ್ರೂ ಟಾಪಿಕ್ ಮೇಲೆ, ಕಾನ್ಸೆಪ್ಟ್ ಮೇಲೆ ವಿಡಿಯೋಗಳು ಬೇಕಿದ್ದರೆ ನೀವು ನಿಮ್ಮ ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು. ಆ್ಯಂಡ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಹಾಗೆ ಅಕೌಂಟೆನ್ಸಿನ ತುಂಬ ಈಸಿಯಾಗಿ ಕಲಿಯೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರೆಯೋದಿಲ್ಲ ಅಲ್ವಾ? ಐ ವಿಲ್ ಬಿ ಬ್ಯಾಕ್ ವಿತ್ ನೆಕ್ಸ್ಟ್ ಪಾರ್ಟ್ ವೆರಿ ಸೂನ್. ಅಂಟಿಲ್ ದೆನ್ ಎಂಜಾಯ್ ದ ಲರ್ನಿಂಗ್.